ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಬ್ಲಾಗ್ ಬಂದು ನಾವು ನಾಳೆ ಕಬಿನಿ ಹೋಗ್ತಾ ಇದ್ದೀವಿ. ಸೊ ಅದಾಗಿರುತ್ತೆ. ನಾವು ಎಲ್ಲ ಸಲ ಸಫಾರಿಗೆ ಹೋದಾಗ ಇಲ್ಲ ಬಂಡೀಪುರ, ನಾಗರಹೊಳೆ, ಇಲ್ಲ ಭದ್ರಾ ವೈಲ್ಡ್ ಲೈಫ್ ಆ ಥರ ಹೋಗ್ತಿದ್ವಿ. ಫಸ್ಟ್ ಟೈಮ್ ನಾವು ಕಬಿನಿ ಹೋಗ್ತಾ ಇರೋದು. ನೋಡ್ಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಎಲ್ಲರೂ ಹೇಳ್ತಾರೆ ಕಬಿನಿಲಿ ಜಾಸ್ತಿ ಪ್ರಾಣಿ ಕಾಣುತ್ತೆ ಆ ಥರ ಈ ಥರ ಅಂತ. ನೋಡೋಣ. ಈ ಸಲ ಒಂದು 15 ಡೇಸ್ ಮುಂಚಿತವಾಗಲೇ ಬುಕ್ ಮಾಡಿದ್ದೀನಿ. ಸಫಾರಿನೂ ಕೂಡ ಇನ್ಕ್ಲೂಡ್ ಇದೆ ಅದರಲ್ಲಿ. ಸೊ ರೆಸಾರ್ಟ್ ಅವರೇ ಪ್ರೊವೈಡ್ ಮಾಡ್ತಾರೆ. ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ. ಸೊ ಈ ಟ್ರಿಪ್ಪು ಒಂದು ನಮ್ಮ ಯಜಮಾನ್ರ ಬರ್ಡೇ ಸ್ಪೆಷಲ್ಲು. ಸೊ ಅವ್ರಿಗೆ ಈ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ಅವ್ರು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ಬಿಟ್ಟು ಅವ್ರಿಗೆ ಈ ನೇಚರು, ಸಫಾರಿ, ಈ ಕಾಡು ಈ ಥರದ್ದೆಲ್ಲ ಅವ್ರಿಗೆ ತುಂಬ ಇಷ್ಟ. ಆಮೇಲೆ ತೊಟ್ಟಿ ಮನೆ ಇಷ್ಟ ಅವ್ರಿಗೆ. ಸೊ ಆ ಥರದ್ದೇ ಒಂದು ಹುಡುಕಿದ್ದೀನಿ ಅವ್ರಿಗೆ ಇಷ್ಟ ಆಗೋ ಥರ. ಆ ಥರ ಪ್ಲೇಸ್ನೇ ಹುಡುಕ್ಬಿಟ್ಟು ಮಾಡಿದ್ದೀನಿ. ನೋಡ್ಬೇಕು ಹೆಂಗಿರುತ್ತೆ ಏನು. ಅವ್ರಿಗೆ ನಾನು ಇವತ್ತುವರೆಗೂ ಹೇಳಿರಲಿಲ್ಲ. ಸೊ ಅವರೇ ಕೇಳಿದ್ರು, ಅಟ್ಲೀಸ್ಟ್ ಹೇಳ್ಬೇಕಲ್ವ ನಾನು ಎಲ್ಲಿಗೆ ಏನು ಅಂತ, ಬಟ್ಟೆ ತೊಗೊಳಕ್ಕಾದ್ರೂ ಹೇಳ್ಬೇಕಲ್ಲ ಅಂತ. ಸೊ ಅವಾಗ ಹೇಳಿದೆ ಕಬಿನಿ ಅಂತ. ಒಂದೇ ದಿನ ಸಾಟರ್ಡೆ ಹೋಗಿ ಸಂಡೇ ಬರೋದು. ಸೊ ಕಬಿನಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬೇರೆ ರೆಸಾರ್ಟ್ಗಳಿಗೆಲ್ಲ ನಾಗರಹೊಳೆ ಆಗಲಿ ಬಂಡೀಪುರ ಆಗಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ. ಸೊ ಹಂಗಾಗಿ ನಾಳೆ ಅವ್ರನ್ನ ಕಬಿನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಬೇಕು ಹೆಂಗಿರುತ್ತೆ ಏನು, ಅದನ್ನು ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಓಕೆ, ಫೈನಲಿ ನಾನು ರೆಡಿ ಆಗಿದ್ದೀನಿ, ಹೊರಡಬೇಕು. ಸೊ ಆ್ಯಕ್ಚುಲಿ ಮೈಸೂರಲ್ಲಿ ಏನೋ ಇವತ್ತು ಮೋದಿ ಬರ್ತಿರೋದ್ರಿಂದ ಒಂದಷ್ಟು ರೋಡ್ಗಳು ಬ್ಲಾಕ್ ಮಾಡಿದಾರಂತೆ. ಗೊತ್ತಿಲ್ಲ ಹೆಂಗೆ ಏನು ಅಂತ ನಮಗೂ ಐಡಿಯಾ. ಹೋಗ್ತಾ ಇದ್ದೀವಿ. ನನಗೆ ನೈಟ್ ಗೊತ್ತಾಯಿತು ಇದು. ಇವಾಗ ನಾವು ಕಬಿನಿ ಹೋಗಬೇಕಾಗಿರೋದ್ರಿಂದ ಮೈಸೂರು ಹೋಗಬೇಕು. ಇಲ್ಲ ಬೇರೆ ಆಪ್ಷನ್ ಇದೆಯಾ ನೋಡೋಣ ಏನು ಮಾಡಬೇಕು ಅಂತ. ಲೆಟ್ಸ್ ಗೋ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ನಾವೀಗ ಅಂದವೇ ಮೈಸೂರು ರೋಡು ವೈಶಾಲಿಲಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಒಳ್ಳೆ ದೋಸೆ, ಚಿಕನ್ ಕೈಮಾ ಆಗಿದೆ. ಇವತ್ತು ವೆದರ್ ಫುಲ್ಲು ಕ್ಲೌಡಿ ಆಗಿದೆ. ನೋಡಬೇಕು ಅಲ್ಲಿ ಹೆಂಗಿರುತ್ತೆ ಏನು, ಮಳೆ ಬರುತ್ತಾ ಏನು ಅಂತ. ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸೊ ಹೋಗೋಣ. ನಾವು 1 o'clock ಒಳಗಡೆ ಅಲ್ಲಿ ಇರಬೇಕು. ನಾವೀಗ HD ಕೋಟೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಮೈಸೂರು ಬಿಟ್ಟು ಮುಂದೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಅದಕ್ಕೆ ನಾವು ಇಲ್ಲೇ ಪ್ರಿಕಾಕ್ಷನ್ ತೊಗೊಂಡು 1-2 ಅಂಬ್ರೆಲಾ ತೊಗೊಬಿಡೋಣ ಅನ್ಕೊಂಡು ತೊಗೋತಾ ಇದ್ದೀವಿ. ಮಳೆ ಶುರುವಾಗಿದೆ. ಅಂದರೆ ನಮ್ಮ ಈ ಟೈಮಿಂಗ್ಸು ತುಂಬ ಚೆನ್ನಾಗಿದೆ. ಬೋಟ್ ಸಫಾರಿ ಸಿಕ್ಕಿರಲಿಲ್ಲ ನಮಗೆ, ಬೋಟ್ ಸಫಾರಿ ಸಿಕ್ಕಿದೆ. ಸೊ ಮಳೆ ಅವನಿಗೆ, ಈ ವೆದರ್, ಈ ಕ್ಲೈಮೇಟ್ ಸಿಕ್ಕಾಪಟ್ಟೆ ಇಷ್ಟ. ಅದು ಕೂಡ ಮ್ಯಾಚ್ ಸಿಗ್ತಿದೆ ಅವನಿಗೆ. ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ತಿದ್ದಾರೆ. ನೋಡೋಣ ನಾವು ಹೋಗೋ ಲೊಕೇಶನ್ ಇನ್ನು ಹೆಂಗಿರುತ್ತೆ ಅಂತ. ಎಲ್ಲ ಚೆನ್ನಾಗಿದ್ರೆ ಸರಿ ಅಲ್ಲ, ಹೋಗೋಣ. ಈಗ ಅಂಬ್ರೆಲಾ ತಗೋ. ಯಾಕೆ ವಾಪಸ್ ಬರ್ತಾವ್ರಿ ಇವರು? ಏನೋ ತರಕ್ಕೆ ಹೋಗಿದ್ರು, ಮೇ ಬಿ ಸಿಕ್ಲಿಲ್ಲ, ಅದಕ್ಕೆ ಬರ್ತಾವ್ರೆ. ಥ್ಯಾಂಕ್ ಯು. Three side of the resort is covered in backwaters, and these are the times we are open for. So we have restaurant which is from 8 to 10:30 for the breakfast, and then 1 to 3 for the lunch, and then we have animal feeding also. We have night train, and then the wildlife documentary if the guests are requesting for. And these are the things done by a naturalist, so he'll be just explaining you about it for 15 minutes, because otherwise the water will get cold, and also there might be germs and excess. So like ಈಗ ಪ್ರಾಪರ್ಟಿ ರೀಚ್ ಆಗಿದ್ದೀವಿ. ಹಿಂಗಿದೆ ನಮ್ಮ ಪ್ರಾಪರ್ಟಿ. ಸೊ ಇದೇ ನಾವು ಸ್ಟೇ ಆಗಿರೋ ಜಾಗ. ಕೀ ತರಕ್ಕೆ ಹೋಗಿದ್ದಾರೆ. ಕೀಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೇಮ್ ವಿಲೇಜ್ ಲುಕ್, ವಿಂಟೇಜ್ ಸ್ಟೈಲ್. ನಮಗೆ ಇವಾಗ ಲಂಚ್ ಇದೆ. ಲಂಚ್ ಮುಗಿಸ್ಕೊಂಡು ಜೀಪ್ ಸಫಾರಿಗೆ ಹೋಗಬೇಕು. ಇಲ್ಲಿಂದ ಒಂದು 5 kilometers ಇದೆ. ಇಲ್ಲಿಂದ ಒಂದು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಬಂದು ಇನ್ನೊಂದು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. 3 hours ಇದೆ ಜೀಪ್ ಸಫಾರಿ, ಬೋಟ್ ಸಫಾರಿ. ನೋಡೋಣ ಹೆಂಗಿರುತ್ತೆ ಏನು. ಪಾಂಡ್ ಅಂದ್ರೆ ಏನು? ಇಲ್ಲಿ ಎಲ್ಲ ಸೇಮ್ ಇದೇ ಥರ ಎಲ್ಲ ಇರೋದು. ನಿಂಗೆ ಇಷ್ಟ ಆಗುತ್ತೆ ಅಂತಲೇ ಹುಡುಕ್ ಮಾಡಿರೋದು ಇದನ್ನ. ಹಾಂ, ಇಷ್ಟ ಆಯ್ತಾ? ಒಳಗಡೆ ನೋಡ್ಬಿಟ್ಟು ಹೇಳು.
ಇಲ್ಲಿ ಆ ರೂಮ್ ನಮ್ದಲ್ಲ, ನಮ್ಮದು ಬೇರೆ ರೂಮು. ಮಹೇಂದ್ರ ಹೋಗಿ ನಾಕ್ ಮಾಡಿಬಿಟ್ರು ಅದನ್ನ. ಅಲ್ಲಾರೋ ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ನಮ್ಮ ರೂಮ್ ಯಾವುದು ಹಂಗಾರೆ ನಮಗೆ ಗೊತ್ತಾಗ್ತಾ ಇಲ್ವಲ್ಲ. ಕನೆಕ್ಷನ್ ಆಗಿಬಿಟ್ಟಿದೆ ರೂಮು. ಸೊ ಯಾವ ರೂಮು ಅಂತ ಗೊತ್ತಿಲ್ಲ, ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ ಮಹೇಂದ್ರ. ನೋಡೋಣ. ಇಲ್ಲಿ 18ವರೆಗೂ ಇದೆ, 19 ಇಲ್ಲ, 18 ಲಾಸ್ಟು. ಆ್ಯಕ್ಚುಲಿ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನನಗೆ ಈಗ ತೋರ್ಸೋಕ್ಕೂ ಟೈಮಿಲ್ಲ, ಯಾಕೆಂದರೆ ನಮಗೆ ಜೀಪ್ ಸಫಾರಿಗೆ ಟೈಮ್ ಆಗ್ತಿದೆ. ಊಟ ಮಾಡ್ಕೊಂಡು ಹೊರಡ್ಬೇಕು ನಾವು. ನೋಡೋಣ, ಅಲ್ಲಿಂದ ಬಂದೂ ಟೈಮ್ ಇಲ್ಲ. ಅಲ್ಲಿಂದ ಬಂದು ಬೇರೆ ಆ್ಯಕ್ಟಿವಿಟೀಸ್ಗಳಿದೆ, ಅದನ್ನು ಕವರ್ ಮಾಡೋದ ಗೊತ್ತಿಲ್ಲ ಏನು ಮಾಡೋದು ಏನು. ಯಾಕೆಂದರೆ ಅಲ್ಲಿಂದ ಬರೋಷ್ಟರಲ್ಲಿ ನಾವು 6:45 ಆಗುತ್ತೆ. ನೋಡೋಣ, ಅದೇ ಕವರ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ವೆಲ್ಕಮ್ ಟು ಅವರ್ ಪ್ರಾಪರ್ಟಿ ಫಾರ್ ಒನ್ ಡೇ. ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದೇ ನಮ್ಮ ಪ್ರಾಪರ್ಟಿ, ಹೊರಗಡೆಯಿಂದ ಈ ಥರ ಕಾಣುತ್ತೆ. ಸೊ ನಾನು ಯಾಕೆ ಇದನ್ನೇ ಚೂಸ್ ಮಾಡಿದೆ ಅಂದರೆ, ಸೊ ನಮ್ಮ ಹೀಗೆ ಹಳ್ಳಿ ಫೀಲ್ ಇರೋ ಮನೆ ಅಂದರೆ ಕಂಬ, ತೊಟ್ಟಿ ಆ ಥರ ಮನೆಗಳೆಲ್ಲ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅದಕ್ಕೆ ನಾನು ಚೂಸ್ ಮಾಡಿದ್ದೀನಿ ಇದನ್ನು. ಸೊ ಹೊರಗಡೆಯಿಂದ ಈ ಥರ ಇದೆ. ಹೋಗೋಣ ಒಳಗಡೆ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ದಿಸ್ ಇಸ್ ಎಂಟ್ರಿ. ನಮ್ಮ ರೂಮ್ ನಂಬರ್ ಬಂದು 17. ಓಕೆ, ಹಾಂ, ಹೊರಗಡೆ ಈ ಥರ ಇದೆ. ಒಳಗಡೆ ಬಂದರೆ ಫಸ್ಟೇ ಇದು ರೂಮ್ ಎಂಟ್ರಿ ಇದೆ. ಇಲ್ಲೊಂದಷ್ಟು ಪಿಕ್ಚರ್ಸ್ ಇದೆ. ಇದು ಎಂಟ್ರಿ. ಈ ಕಡೆ ಬಂದರೆ ಜಕ್ಕೂಸಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ರೂಮಲ್ಲೂ ಇದೆ ಅಂತ. ಇದಕ್ಕೆ ಬೇಕು ಅಂದರೆ ಬಿಸಿನೀರು ಪ್ರೊವೈಡ್ ಮಾಡ್ತಾರೆ. ಅದು ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರು ಯಾವ ಥರ ಏನು ಅಂತ ಹೇಳಿ. ಈ ಥರ ಇದೆ. ಕಂಬ, ಹೆಂಚು. ಇದು ಆ್ಯಕ್ಚುಲಿ ಮೇಲಿರೋದೆಲ್ಲ ಹೆಂಚು. ಇದು ಸಪ್ರೇಟು ವಾಶ್ರೂಮ್ ಮತ್ತು ಸ್ನಾನದ ಮನೆ, 2 ಶಾಪ್ ಸಹ ಆಚೆಗಡೆ ಸಪ್ರೇಟ್ ಇದೆ. ಇಲ್ಲೊಂದು ಈ ಥರ ಇದೆ. ಇಲ್ಲಿ ಏನೂ ಕವರ್ ಮಾಡಿಲ್ಲ. ಮಳೆ ಬಂದರೆ ಡೈರೆಕ್ಟಾಗಿ ಬೀಳುತ್ತೆ. ಆಲ್ರೆಡಿ ಮಳೆ ಬಂದು ಬಿದ್ದು ಹೋಗಿದೆ ಇಲ್ಲೆಲ್ಲ. ಸೊ ಈ ಥರ ಇದೆ. ರೂಮ್ ಒಳಗಡೆ ಹೋಗೋಣ. ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ರೂಮ್ ಎಂಟ್ರಿ. ಈ ಸ್ಪೇಸ್ ಬಂದು ಲಗೇಜ್ ಇಡೋಕ್ಕೆ ಒಂದು ಮಿನಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಪೇಂಟಿಂಗ್. ವಾವ್, ಸೂಪರ್. ಒಂಥರ ಅಸ್ಥೆಟಿಕ್ ಆಗಿದೆ ಇದು ರೂಮು. ತುಂಬ ಚೆನ್ನಾಗಿದೆ. ರೂಮ್ ಅಂತಲ್ಲ, ಈ ಪ್ಲೇಸೇ ಸ್ವಲ್ಪ ಅಸ್ಥೆಟಿಕ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮರದ್ದು ಇದೆಲ್ಲ ಏನು ಸಮ್ ಡಿಫ್ರೆಂಟ್ ಗೊತ್ತಿಲ್ಲ. ಸೊ ಇನ್ನು ಈ ಕಡೆ ಬಂದರೆ ಬೆಡ್. ಈ ಕಡೆ ಬೆಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬೆಡ್ ಆಪೋಸಿಟನ್ನೇ ನಮಗೆ ಟಿ ವಿ ಯೂನಿಟ್. ಹಾಗೆ ಮುಂದೆ ಹೋದರೆ ಸೊ ಆ್ಯಸ್ ಯೂಶಲ್ ಕಾಫಿ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಟೆಲಿಫೋನ್, ಏನೇನೋ ಇಟ್ಟಿದ್ದಾರೆ ಇಲ್ಲ ಇದನ್ನು. ರೂಮ್ ನಂಬರ್ಗಳು ಮತ್ತು ಅದರದ್ದು ವೈಫೈದು ಪಾಸ್ವರ್ಡ್ಸ್ ಎಲ್ಲ ಇದೆ ಇಲ್ಲಿ. ವೆರಿ ಗುಡ್. ಕಾಂಟ್ಯಾಕ್ಟ್ ನಂಬರ್ಸ್. ಈ ಥರ ಇದೆ ಕಾರ್ನರ್ ಇದು. ಹಿಂಗೆ ಬ್ಯಾಕ್ ಸೈಡಿಂದ ನೋಡಿದ್ರೆ ನಮ್ಮದು ರೂಮ್ ಈ ಥರ ಕಾಣುತ್ತೆ. ಹಾಗೆ ಒಂದು ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಗ್ಲಾಸ್ ತೆಗೆದು ನಾವು ಹೊರಗಡೆ ಹೋಗಬೇಕು. ಹೋಗೋಣ, ನೋಡೋಣ ಅದು ಏನಿದೆ ಅಂತ. ಹಿಂದೆಗಡೆ ಬಂದರೆ ಬಾಲ್ಕನಿ ಈ ಥರ ಇದೆ. ಇದ್ರ ಹಿಂದೆನೇ ಲೇಕ್ ಇರೋದು. ಅಲ್ಲಿ ನೀರಿದೆ. ಕಾಣಿಸ್ತಾ ಇಲ್ಲ, ಕ್ಯಾಮ್ರಾ ಕಾಣಿಸ್ತಾ ಇಲ್ಲ, ಬಟ್ ಹಿಂದೆಗಡೆ ಲೇಕ್ ಇದೆ ಅಲ್ಲಿ. ಸೊ ಈ ಥರ ಇದೆ ನಮ್ಮ ಬಾಲ್ಕನಿ. ಇಲ್ಲಿ 2 ಸಿಟ್ಟಿಂಗ್ ಚೇರ್ ಕೊಟ್ಟಿದ್ದಾರೆ. ವಾವ್. ಆ್ಯಕ್ಚುಲಿ ಮಳೆ ಬರ್ತಾಯಿದ್ರೆ ಕಾಫಿ ಕುಟ್ಕೊಂಡು ಚಿಟ್ ಮಾಡಿಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಆ ಕಡೆ ಬೆಡ್ಡು, ಈ ಕಡೆ ಬಾಲ್ಕನಿ, ಈ ಕಡೆ ಲೇಕು. ಆ್ಯಕ್ಚುಲಿ ಇದು ಕ್ಯಾಮ್ರಾ ಕಾಣಿಸ್ತಲ್ಲ, ಬಟ್ ಲೇಕ್ ಕಾಣಿಸ್ತದೆ, ವಾಟರೆಲ್ಲ. ಆ್ಯಕ್ಚುಲಿ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಜಾಸ್ತಿ ಆ್ಯಕ್ಚುಲಿ ಅಂತ ಇರ್ತೀನಿ, ಕಟ್ ಮಾಡಿ ಅದನ್ನು ಇಗ್ನೋರ್ ಮಾಡಿ. ಬಟ್ 2 ಡೇಸ್ ಇದ್ದರೆ ನನ್ನ ಪ್ರಕಾರ ವರ್ತ್ ಅನಿಸುತ್ತೆ. ನಾವು ಸಾಟರ್ಡೆ ಬಂದು ಸಂಡೇ ಹೋಗ್ತಾ ಇದ್ದೀವಿ. ಆ್ಯಕ್ಟಿವಿಟೀಸ್ ಆಡೋಕ್ಕೆ ನಮಗೆ ಟೈಮ್ ಇಲ್ಲ. ನಮ್ಮದು ಬೋಟ್ ಸಫಾರಿ ಈಗ 3 o'clock ಬುಕ್ ಮಾಡ್ಕೊಂಡಿದ್ದೀನಿ. ರಿಟರ್ನ್ ಬರೋದೇ ಇಲ್ಲಿ ನಾವು ರೆಸಾರ್ಟಿಗೆ ಬರೋಷ್ಟರಲ್ಲೇ 6:45 ಆಗುತ್ತಂತೆ. ಇನ್ನು ಟೈಮಲ್ಲಿರುತ್ತೆ. 6:45 ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಿಂದು ಮಲ್ಕೋಬೇಕು ಸ್ವಲ್ಪ ಹೊತ್ತು. ಇನ್ನು ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಸಫಾರಿ ಇದೆ ನಮ್ಮದು. ಅಲ್ಲಿ ಮುಗಿಸ್ಕೊಬರೋಷ್ಟರಲ್ಲಿ 10 o'clock ಆಗುತ್ತಂತೆ. ನಮಗೆ ಟೈಮೇ ಇಲ್ಲ ಆ್ಯಕ್ಟಿವಿಟೀಸ್ ಆಡೋಕ್ಕೆ. ನೋಡೋಣ. ಬಾಲ್ಕನಿ ಚೆನ್ನಾಗಿದೆ ಅಲ್ಲ ಮಹಿ?
ನೋಡೋಣ ಬಂದೆ. ಕೀ ಇದೆ ಕಣಪ್ಪ, ನಾನೇ ನೋಡಿದೆ ಈಗ. ಹಾಂ ಕೀನೇ ಅದು. ಕೀ ಎಷ್ಟು ದೊಡ್ಡದಾಗಿದೆ ನೋಡಿ. ಪೀಸ್ಫುಲ್ ಆಗಿದೆ ಜಾಗ ಮಾತ್ರ ಅಲ್ಲ. ನೀವು ಸಖತ್ ಎಂಜಾಯ್ ಮಾಡ್ತೀರಾ ವೆದರ್ನ. ನೋಡಿ ಬಗ್ಗೆ ಡೀಟೇಲ್ ಹೇಳೋಕ್ಕೆ ಒಂದು ನನಗೆ 20 ಮಿನಿಟ್ಸ್ ಬೇಕು, ಟೈಮೇ ಇಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲಿಂದ ಹೇಳೋದು. ನಾನು ಅದಕ್ಕೆ ನಿಮಗೆ ಬೇಗ ಹೋಗೋಣ ಅಂತ ಅಷ್ಟು ನಾನು ನೋಡ್ಕೊಂಡಿದ್ದೆ, ಅದಕ್ಕೆ ಬೇಗ ಹೋಗೋಣ ಅಂದಿದ್ದು. ರೀ ಇದು ಏನಣ್ಣು? ಬಟರ್ ಫ್ರೂಟಾ? ಓ ಎಷ್ಟು ಬಿಟ್ಟಿದೆ, ಎಷ್ಟು ಎಕರೆ ಇದೆ ಗೊತ್ತಿಲ್ಲ ಇದು ಪ್ರಾಪರ್ಟಿ. ನಾವು ಬಂದಿದ್ದೆ ಲೇಟು, ಹಂಗಾಗಿ ನಮಗೆ ಟೈಮೇ ಇಲ್ಲ ಯಾವುದಕ್ಕೂ. ಈಗ ಬೇಗ ಬೇಗ ಊಟ ಮಾಡಿ ಬೇಗ ಬೇಗ ಬೋಟ್ ಸಫಾರಿಗೆ ಹೋಗ್ಬೇಕು. ಫುಲ್ ಏರಿಯಾ ಆ್ಯಕ್ಚುಲಿ ಪೂಲ್ ತುಂಬ ದೊಡ್ಡದಿದೆ. ಕಂಜೆ ಎಷ್ಟು ದೊಡ್ಡ ಇದು ನೋಡಿ, ಮಕ್ಕಳಿಗೆ ಇದು ಈ ಸ್ಮಾಲ್ ಒನ್ನು, ಇದು ಬಂದು ದೊಡ್ಡವ್ರಿಗೆ. ಡೈನಿಂಗ್ ಏರಿಯಾ, ಸಮ್ ಬ್ರೆಡ್, ವೆಜ್ ವೆಲ್ವೆಟ್ ಸಾಸ್, ಚಿಕನ್ ಸೂಪ್, ಚಿಕನ್ ಕೆಬಾಬ್, ಕಾಶ್ಮೀರಿ ಕರಿ, ಚಿಕನ್ 65, ಎಗ್ ಬಿರಿಯಾನಿ, ಚಿಕನ್ salad, so many varieties, very good, very nice. And these are all salad. ಫುಡ್ ವಾಸ್ ಅಮೇಝಿಂಗ್, ಸಖತ್ತಾಗಿತ್ತು. ಆಪ್ಷನ್ ಜಾಸ್ತಿ ಇತ್ತು, ಇದನ್ನೇ ತಿನ್ನಬೇಕು ಅಂತಿಲ್ಲ, ಜಾಸ್ತಿ ಆಪ್ಷನ್ ಇದ್ದಿದ್ದರಿಂದ ನಾವು ಅರ್ಜೆಂಟಲ್ಲಿ ತಿಂದಿದ್ದೀವಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಡೆಸರ್ಟು ಅಷ್ಟೇ, ಒಂದು ಇಟ್ಟಿರಲಿಲ್ಲ, ಆಪ್ಷನಲ್ ಆಗೋರು 3 ಇಟ್ಟಿದ್ರು. ಒಂದು ಕೋಕೋನಟ್ ಮೌಸಿ ಅಂತ ಇಟ್ಟಿದ್ರು, ಸಖತ್ತಾಗಿತ್ತು ಅದು. ಮತ್ತು ಒಂದು ಕೇಕ್ ಆ್ಯಂಡ್ ಆಲ್ಕೀರ್ ಮಾಡಿದರು, ಅದನ್ನು ನಾನು ತಿಂದಿಲ್ಲ. ಆಮೇಲೆ ವಿಳ್ಳೆದೆಲೆ ಅಸ್ಥೆಟಿಕ್ಕಾಗಿ ಇಟ್ಟಿದ್ದಾರೆ, ಅಡಿಕೆ, ಸುಣ್ಣ, ಬೀಡ. ಇಂಪ್ರೆಸ್. ಲೊಕೇಶನ್ ಜಾಗದ ಬಗ್ಗೆ ಡೀಟೇಲಾಗಿ ಆಮೇಲೆ ಸಪ್ರೇಟಾಗೆ ಹೇಳ್ತೀನಿ, ಯಾವ ಜಾಗ ಏನು, ಎಷ್ಟು ಕಾಸ್ಟ್ ಆಯಿತು ಏನು. ನಾನಂತೂ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಎಸ್ಥೆಟಿಕ್ ಆಗಿದೆ. ಗ್ರೀನರಿ, ನಾವಿರೋ ರೂಮ್ಸ್ಗಳಾಗಲಿ, ಜಾಗ ಆಗಲಿ, ವೆದರ್ ಆಗಲಿ ಅಲ್ಟಿ. ನನ್ನ ಗಂಡಂಗೆ ಇಷ್ಟ ಆದರೆ ಅಷ್ಟೇ ಸಾಕು. ಚಳಿ ಆಗ್ತಿದೆ, ಅದಕ್ಕೆ ಜರ್ಕಿನ್ ಹಾಕೊಬಿಟ್ಟಿದ್ದೀನಿ. ಸಫಾರಿಗೆ ಜೀಪ್ ರೆಡಿ ಆಗಿದೆ, ಯಾರೋ ಇನ್ನೂ ಇಬ್ಬರು ಬರಬೇಕಂತೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಲೊಕೇಶನ್ ಟಾಪ್ ನಾಚ್, ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ಆನ್ಲೈನಲ್ಲಿ ನೋಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ ಜಾಗ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಅಮೌಂಟ್ ಅಷ್ಟು ಪೇ ಮಾಡಿದ್ದಕ್ಕೂ. ಯಾಕೆಂದರೆ ನಾವು ಕಬಿನಿಗೆ ಯಾವತ್ತೂ ಬಂದಿಲ್ಲ, ಯಾವತ್ತೂ ನಾವಿಲ್ಲಿ ಕಬಿನಿಲಿ ಸಫಾರಿ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ನಮ್ಮ ಪುಣ್ಯಕ್ಕೆ ನಮಗೆ ಬೋಟ್ ಸಫಾರಿ, ಜೀಪ್ ಸಫಾರಿ ಎರಡೂ ಸಿಕ್ಕಿದೆ. ಯಾಕೆಂದರೆ ವೀಕೆಂಡು ಸಾಟರ್ಡೆ ಸಂಡೇ ನಿಮಗೆ ಗೊತ್ತು ಸಿಗೋಲ್ಲ, ಸೊ ನಮ್ಗೆ ಎರಡೂ ಸಿಕ್ಕಿದೆ. ಸೂಪರ್. ನೋಡೋಣ ನಮ್ಮ ಗಾಡಿಯನ್ನು ನಿಲ್ಸಿದ್ದಾರೆ. ಸೊ ಇದರಲ್ಲಿ ನಮ್ಗೆ ಈ ಪ್ಯಾಕೇಜಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ಮತ್ತು ಈವ್ನಿಂಗ್ ಡಿನ್ನರ್ ಕೂಡ ಇನ್ಕ್ಲೂಡ್ ಆಗಿದೆ. ನೋಡೋಣ ಡಿನ್ನರ್ ಹೆಂಗಿರುತ್ತೆ. ಲಂಚ್ ತುಂಬ ಚೆನ್ನಾಗಿತ್ತು, ಡಿನ್ನರ್ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬೋಟ್ ಸಫಾರಿ ಹೋಗಿದ್ವಿ. ನಮ್ಮನ್ನು ಇಲ್ಲಿಂದ 2:30 ಪಿಕ್ ಮಾಡಿದ್ರು. ನಾವು ಅಲ್ಲಿ ರೀಚ್ ಆದಾಗ 3 o'clock ಆಗಿತ್ತು. 3 o'clock ಸ್ಟಾರ್ಟ್ ಆಗಿದ್ದು ಬೋಟ್ ಸಫಾರಿ, 6:15 ಎಂಡ್ ಆಯಿತು. ಏನು ಬೇಜಾರು ಅಂದರೆ ಏನು ಕಾಣಿಸಿದ ಬೇಜಾರಲ್ಲ.
ಬರೀ ಮಳೆ 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 ಎಲ್ಲೂ ಸ್ಟಾಪ್ ಆಗಿಲ್ಲ ಮಳೆ. ಅಂದರೆ ಹೆವಿ ಮಳೆನೂ ಬರ್ತಾನೆ ಇಲ್ಲ, ಲೈಟಾಗಿ ಮೀಡಿಯಮಾಗಿ ಬರ್ತಿದೆ. ಸೊ ಮಳೆ ಅಷ್ಟಿದ್ದರಿಂದ ಪ್ರಾಣಿಗಳು ಯಾವುದೋ ಆಚೆ ಬಂದಿಲ್ಲ, ನಮಗೇನು ಕಾಣಿಸಿಲ್ಲ. ಒಂದಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ ಸೈಟ್ ಸೀಯಿಂಗ್ ಆಯಿತು, ಬರ್ಡ್ಸ್ಗಳು ನೋಡಿದ್ವಿ ಅಷ್ಟೇ. ಸೊ ಅಲ್ಲಿಂದ ನಾವೀಗ ರೆಸಾರ್ಟಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟು 6:50 ಆಗೋಗಿದೆ. 6:50 ಆಗಿದೆ. ಈಗ ಕಾಫಿ ಕುಡ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡಿನ್ನರ್ ಮಾಡಿ ಮತ್ತೆ ಅರ್ಲಿ ಮಾರ್ನಿಂಗು 5:15 ಪಿಕ್ ಮಾಡ್ತಾರಂತೆ. 5:15 ಪಿಕ್ ಮಾಡಿದ್ರೆ ಅಲ್ಲಿ 6 o'clock ಹೋಗ್ತೀವಿ. 6 ಇಂದ 9ವರೆಗೂ ಸಫಾರಿ ಇರುತ್ತೆ. ಸೊ ನಾಳೆ ಲಕ್ಕಿಲಿ ಏನಾದರೂ ಕಾಣಿಸ್ಲಿ ಅಂತ ಪ್ರೇ ಮಾಡೋಣ, ನೋಡೋಣ ಏನು ಕಾಣಿಸುತ್ತೆ ಏನು. ಕಾಫಿ ಕುಡಿಯೋಣ. ನಾನು ಆಮೆ ಇಷ್ಟು ನೀರಲ್ಲಿ ಇರ್ತದೆ ಅನ್ಕೊಂಡಿದ್ದೀನಿ. ಅದ್ರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಜೀವನದಲ್ಲಿ. ಅದೇನು ಮಾಡ್ತೀವಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಕಂದ, ಹ್ಯಾಪಿ ಬರ್ಡೇ ಟು ಯು. ಚೂರು ಜಾಸ್ತಿ ತಗೊಳ್ಳಿ ಸಾಕು. ನೀವು ತಿಂತಾರಲ್ಲ ಅಂತ ಮಾಡಿ ಹಿಂಗೆ. ನಮ್ಮನ್ನೀಗ 4:45ಗೆ ಅವರೇ ಕಾಲ್ ಮಾಡಿ ಎಬ್ಸಿದ್ದಾರೆ. ಸೊ ಇಲ್ಲಿಂದ 5 ಕಾಲಕ್ಕೆ ಬಿಡಬೇಕು, ಸಫಾರಿ ಇದೆ ಅಂತ ಹೇಳಿದ್ದಾರೆ. 5 ಕಾಲಕ್ಕೆ ಬಿಟ್ಟರೆ ಅಲ್ಲಿ 5 ಇಲ್ಲಿ 1/2 an hour ಬೇಕು ಅಲ್ಲಿ ಹೋಗೋಕ್ಕೆ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 9:15 ಕರ್ಕೊಬಂದು ಬಿಡ್ತಾರೆ. ಅಲ್ಲಿಂದ ನಾವು ರೆಸಾರ್ಟ್ ಹತ್ರ ಬರೋಕ್ಕೆ 9:30 9:40 ಆಗುತ್ತೆ. ನಿದ್ದೆ ಇಲ್ಲ, ಕಣ್ಣೆಲ್ಲ ಉರಿತಿದೆ. ನಮಗೆ ಬೋಟ್ ಸಫಾರಿಲಂತೂ ಏನೂ ಕಾಣಿಲ್ಲ, ಯಾಕೆಂದರೆ ಮಳೆ ಬರ್ತಿದೆ. ಈಗ ಚಿಕ್ಕ ಚಿಕ್ಕದಾಗಿ ಹನಿ ಬರ್ತಾಯಿದೆ. ಸೊ ಬರದೇ ಇದ್ದರೆ ಸಾಕು. ಮಳೆ ಬಂದರೆ ಏನೂ ಸೈಟ್ ಸೀಯಿಂಗ್ ಆಗೋಲ್ಲ. ನೋಡ್ಬೇಕೇನಾಗುತ್ತೆ ಏನು ಅಂತ ಜೀಪ್ ಸಫಾರಿಲಿ ನೋಡೋಣ. ಸೊ ರೆಡಿ ಆಗಿದ್ದೀವಿ. ಅವ್ರು ಸ್ನಾನ ಮಾಡ್ತಾಯಿದ್ದಾರೆ, ನಾನು ರೆಡಿ ಆಗಿದ್ದೀನಿ. ರಾತ್ರಿ ಅಂತೂ ಊಟ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ವೆಜ್ಜಲ್ಲೂ ಅಷ್ಟೇ ಆಪ್ಷನ್ ಜಾಸ್ತಿ ಇಟ್ಟಿದ್ರು. ನಾನ್ ವೆಜ್ಜಲ್ಲಿ ಮಟನ್, ಚಿಕನ್, ಫಿಶ್ ಮತ್ತು ಚಿಕನ್ ಬಿರಿಯಾನಿ, ಬೇಕು ಅಂದರೆ ರೋಟಿ ಮತ್ತು ಅಪ್ಪಂ ಕೇಳಿ ಮಾಡಿಸ್ಕೊಂಬೋದಿತ್ತು. ವೆಜ್ಜಲ್ಲೂ ಅಷ್ಟೇ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು. 4-5 ಥರ ಆಪ್ಷನ್ ಇಟ್ಟಿದ್ರು. ಡೆಸರ್ಟ್ಗಳು ತುಂಬ ಯೂನಿಕ್ ಆಗಿದೆ. ಸೊ ನಾನು ಟ್ರೈ ಮಾಡಿದೆ. ನಾನು ನಿನ್ನೆ ನೈಟು ಒಂದು ಡೆಸರ್ಟ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಮಹಿದೊಂದು ಕೇಕ್ ಹೇಳಿದೆ, ಬರ್ಡೇ ಕೇಕು ಕಳಿಸ್ಕೊಟ್ಟಿದ್ರು, ರಾತ್ರಿ ಕಟ್ ಮಾಡಿಸಿದೆ. ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಸಫಾರಿ ಮುಗಿಸ್ಕೊಬರೋಣ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೇನು ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗಿ ಓಡೋದಷ್ಟೇ, ಇನ್ನೇನಿಲ್ಲ. ನಮಗೆ ಇಂಪಾರ್ಟೆಂಟ್ ಸಫಾರಿ. ನೋಡೋಣ ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ಅಂತ. ಸ್ವಲ್ಪ ಸಣ್ಣ ಇದೆ ಇದು. ಇವಾಗ ಹೆಂಗ್ ಮೇಡಮ್ ಇದು? ಅದೇ ಇನ್ನು ಸುಮಾರು ಈ ಇಂಡಿಯನ್ ಗಾರ್ ಇದು ಮಕ್ಕಳಿಗೆ ಬೇಕಾದ ತಿನ್ನಕ್ಕೆ ಸೋರ್ ಪ್ಯಾಚ್ ಅಂತೇಳಿ ಎಲ್ಲದಕ್ಕೂ ಇದೆ. ಅದರಲ್ಲಿ ತುಂಬ ಹೀಟ್ ಆಯಿತು ಅಂತಂದ್ರೆ ಬ್ರೆಡ್ ಎಲ್ಲ ಲೀಕ್ ಆಗ್ತದೆ. ಅದು ಭಾರ ಆಗೋಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ಹಾಕ್ತಾ ಇದೆ. ರಿಪೀಟ್. ಅಲ್ಲಿ ನೋಡಿ ಮುಂದೆ ಫೇಸ್ ಪಕ್ಕ ಇದೆಯಾ? Dun 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 dun.